ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಪ್ಪು ಮಾಡಿರೋ ಕಲ್ಯಾಣಿಗೆ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಆಗಬೇಕು ಅಂದ್ರೆ ಕಲ್ಯಾಣಿ ಕುತ್ತಿಗೆಗೆ ನಾನು ತಾಳಿ ಕಟ್ಟಬೇಕು. ಶೌರ್ಯ, ಏನು ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಈ ದರಿದ್ರನ ಅಂಟ ಹಾಕೋತೀನಿ ಅಂತಿದ್ಯಲ್ಲೋ, ಅವಳಿಗೆ ಶಿಕ್ಷೆ ಕೊಡ್ತೀನಿ ಅಂತ ನೀನೇ ಶಿಕ್ಷೆ ಕೊಟ್ಕೋತಾ ಇದೆಯಲ್ಲೋ, ಅರ್ಥ ಆಗ್ತಿದ್ಯಾ ನಿನ್ಗೆ? ನಾನು ತಾಳಿ ಕಟ್ಟಿ ಅವಳನ್ನ ಹೆಂಡತಿಯಾಗಿ ಮಾಡ್ಕೋತಿಲ್ಲ ಅಮ್ಮ. ಈ ಅರ್ಶನದ ದಾರನ ಕಟ್ಟಿ ಕಲ್ಯಾಣಿನ ನನ್ನ ಮಗುಗೆ ಆಯಾಗಿ ಮಾಡ್ಕೋತಾ ಇದ್ದೀನಿ. ಶೌರ್ಯ, ಹೆಂಡತಿಯಾಗಿ ನನ್ನ ಪಕ್ಕದಲ್ಲಿ ಯಾವತ್ತಿಗೂ ನಿಲ್ಲೋ ಅರ್ಹತೆ ಇಲ್ಲ. ಈ ಕಲ್ಯಾಣಿಗೆ ಈ ಮನೆಯಲ್ಲಿ ಜಾಗ ಇರುತ್ತೆ, ಆದ್ರೆ ನನ್ನ ಹೃದಯದಲ್ಲಿ ಒಂದು ಚಿಕ್ಕ ಜಾಗನೂ ಸಿಗೋದಿಲ್ಲ. ಜೀವನ ಪೂರ್ತಿ ಕೆಲಸದವಳು ಹಾಗೆ ಸಾಯೋವರೆಗೂ ನನ್ನ ಮನೆಯಲ್ಲೇ ಬಿದ್ದಿರ್ತಾಳೆ. ಅಮ್ಮ, ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನ ನಿರ್ಧಾರಕ್ಕೆ ಬೇಡ ಅನ್ಬೇಡ ಅಮ್ಮ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡ ಶೌರ್ಯ. ಕಲ್ಯಾಣಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ. ನಾನು ನನ್ನ ಮಗು ಏನ್ ಪಾಪ ಮಾಡಿದೀವಮ್ಮ? ಇಬ್ಬರಿಂದ ಸಂಪದನ್ ದೂರ ಮಾಡಿ ನಮ್ಮಿಬ್ಬರಿಗೂ ನೀವು ಶಿಕ್ಷೆ ಕೊಡ್ತಿದ್ದೀರಾ. ಶೌರ್ಯ, ನಿಜವಾಗ್ಲೂ ನಿನ್ನ ಮೇಲೆ, ನಿನ್ ಮಗು ಮೇಲೆ ಸಂಪದಗೆ ನೀನ್ ಹೇಳ್ದಷ್ಟೇ ಪ್ರೀತಿ ಇದ್ದಿದ್ರೆ ಮಗು ಹುಟ್ಟಿದ ನೋವು ಕಮ್ಮಿ ಆಗಕ್ ಮುಂಚೆನೆ ಇನ್ನೊಬ್ಬ ಬಾ ಅಂತ ಕರೆದ್ರೆ ಹೊರಟೋಗ್ತಿದ್ಲಾ? ನಿಜಾನೇ ಅಜ್ಜಿ, ಆದ್ರೆ ಮರ್ತೋಗಿರೋ ಪ್ರೀತಿನ ನೆನಪು ಮಾಡಿ ಅವನ್ ಜೊತೆ ಓಡ್ ಹೋಗೋ ಹಾಗೆ ಮಾಡಿದ್ದು ನಿನ್ನ ಮೊಮ್ಮಗಳು. ಸರಿ, ಒಂದ್ ಕೆಲಸ ಮಾಡೋಣ ಅಜ್ಜಿ. ಎಷ್ಟೇ ಕಷ್ಟ ಆದ್ರೂ ನಾನು ಸಂಪದನ ಹುಡುಕಿ ಕರ್ಕೊಂಡ್ ಬರ್ತೀನಿ. ನೀನ್ ಮನೆ ಒಳಗ್ ಬರೋಕ್ ಬಿಡ್ತೀಯಾ? ಮೊದ್ಲಿನ ಹಾಗೆ ಎಲ್ರು ಒಟ್ಟಿಗೆ ಇರೋಕ್ ಸಾಧ್ಯನಾ? ಹೇಳೋ ಅಜ್ಜಿ. ತಾಳಿ ಕಟ್ಟಿರೋ ಗಂಡನ್ನ, ಹೆತ್ತ ಮಗುನ ಬೇಡ ಅನ್ಕೊಂಡು ಹೊರಟೋಗಿ ಮನೆ ಮರ್ಯಾದೆ ತೆಗ್ದಿರೋಳನ್ನ ನಾನ್ ಹೇಗ್ ಮನೆಗ್ ಬರಕ್ ಬಿಡ್ತೀನಿ? ಹೆತ್ತ ಮಗ ಎರಡನೇ ಮದುವೆ ಮಾಡ್ಕೊಂಡು ಆಶೀರ್ವಾದ ಮಾಡಿ ಅಂತ ಬಂದ್ರೆ ಅವನು ಬದುಕಿರೋವಾಗ್ಲೇ ಅವನ ಹೆಸರಲ್ಲಿ ಶ್ರಾದ್ದ ಮಾಡಿ ಪಿಂಡ ಇಟ್ಟಿದ್ರಲ್ಲ, ಅಂಥದ್ರಲ್ಲಿ ಸಂಪದನ ಬರೋಕ್ ಬಿಡ್ತೀಯ ಅಂತ ನನಗನ್ಸೋದಿಲ್ಲ. ಅದಕ್ಕೆ ಕಲ್ಯಾಣಿ ಮಾಡಿರೋ ತಪ್ಪಿಗೆ ಶಿಕ್ಷೆಯಾಗಿ ನನ್ನ ಮಗುಗೆ ಆಯ ಆಗಿ ಅವನ ಲಾಲನೆ ಪಾಲನೆ ಮಾಡ್ತಾ ಕಲ್ಯಾಣಿ ಇಲ್ಲೇ ಬಿದ್ದಿರ್ತಾಳೆ. ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ.
ನೀನಿಷ್ಟು ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಸಂಪದ. ನೀನ್ ಈ ರೀತಿ ನಡ್ಕೊಂಡಿದ್ರಿಂದ ಶೌರ್ಯ ಕೋಪದಲ್ಲಿ ಕಲ್ಯಾಣಿ ಕುತ್ತಿಗೆಗೆ ತಾಳಿ ಕಟ್ಟೋ ಹಾಗಾಗೋಯ್ತು. ಪರಮಾತ್ಮನ ಇಚ್ಛೆ ಹೀಗೆ ನಡಿಬೇಕು ಅಂತ ಇತ್ತೋ ಏನೋ, ನಡೆದಿದ್ದು ನಡೆದು ಹೋಯ್ತು. ಕಲ್ಯಾಣಿ ಜೀವನದಲ್ಲಿ ಶೌರ್ಯನಂತ ಹುಡುಗ ಅವಳು ಗಂಡನಾಗಿ ಬಂದಿರೋದು ನನಗೂ ಒಂಥರ ಸಮಾಧಾನ. ಅಮ್ಮೋರೆ, ಶೌರ್ಯ ಮತ್ತೆ ಕಲ್ಯಾಣಿ ಅವರು ಇಬ್ರು ಬಂದ್ರಮ್ಮವ್ರೆ. ಬಾಲಾಜಿ, ಅಮ್ಮೋರೆ, ಅವ್ರನ್ನಲ್ಲೇ ನಿಂತ್ಕೊಂತ ಹೇಳು. ಸರಿ ಅಮ್ಮೋರೆ. ಶೌರ್ಯ ಅವರೇ, ಒಂದ್ ನಿಮಿಷ ಅಲ್ಲೇ ಇರಿ. ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ಕೂಡ ನಡೆಯದು ಅಂತ ಪುರಂದರದಾಸರೇ ಹೇಳಿದ್ದಾರೆ. ಇನ್ನು ಮುಂದೆ ಕಲ್ಯಾಣಿ ನಮ್ಮ ಮನೇಲಿ ನಮ್ಮ ಕಣ್ಮುಂದೆನೇ ಇರ್ತಾಳೆ. ಇವರಿಬ್ರಿಗೂ ಆರತಿ ಮಾಡ್ದೆ ಮನೆ ಒಳಗಡೆ ಹೇಗಮ್ಮ ಕರ್ಕೊಳಕ್ಕಾಗತ್ತೆ? ಬಾಲಾಜಿ, ಅಮ್ಮೋರೆ, ತಂಬಿಗೆನಲ್ಲಿ ಅಕ್ಕಿ ತುಂಬಿಕೊಂಡು ತಟ್ಟೆಲಿ ಕೆಂಪು ನೀರು ಮಾಡ್ಕೊಂಡು ತಗೊಂಡ್ ಬಾ. ಸರಿ ಅಮ್ಮೋರೆ. ಕಲ್ಯಾಣಿ, ಬಲಗಾಲಿ ಹೆಬ್ಬೆರಳಲ್ಲಿ ತಂಬಿಗೆ ಓದಿಯಮ್ಮ. ಮನೆಗೆ ಬರೋ ಸೊಸೆ ಈ ರೀತಿ ಮಾಡಿದ್ರೆ ಮನೆಗೆ ಸಿರಿ ಸಂಪತ್ತೆಲ್ಲ ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ. ಓದಿಯಮ್ಮ. ಓದ್ಯಮ್ಮ, ಚೆನ್ನಾಗಿ ಓದಿ. ಎದೆಗೆ ಓದ್ಯೋದು ಓದ್ಸೋದು ನಿನಗೂ ನಿಮ್ಮಮ್ಮನಿಗೂ ಹುಟ್ಟುತ್ತಾನೆ ಬಂದಿರೋ ವಿದ್ಯೆ ಅಲ್ವಾ? ಅವಾಗೇನೋ ನಮ್ಮ ಅಣ್ಣನ ಬುಟ್ಟಿಗೆ ಹಾಕೊಂಡು ಓಡಿಸ್ಕೊಂಡು ಹೋಗಿ ನಿಮ್ಮಮ್ಮ ನಮ್ಮ ಅಣ್ಣನ ಜೊತೆ ಪ್ರೀತಿ ಬೆಳೆಸ್ಕೊಂಡಿದ್ದ ನಮ್ಮೆಲ್ಲರ ಎದೆ ಮೇಲೆ ಓದಿಸಿ ಅವಳ ಜೊತೆ ಕರ್ಕೊಂಡು ಹೊರಟೋದ್ಲು. ಅಷ್ಟಕ್ಕೂ ನಿನ್ನಂತವಳಿಗೆ ಕುಂಕುಮದ ನೀರಿಂದ ದೃಷ್ಟಿ ತೆಗೆಯೋದಲ್ಲ, ನಿನ್ನ ರಕ್ತದಿಂದ ಈ ಮನೆಗೆ ದೃಷ್ಟಿ ತೆಗಿಬೇಕು. ದಮಯಂತಿ, ಹಾ, ಏನು ನೀನು ಕಿರ್ಚಿದ್ರೆ ಸುಮ್ನೆ ಇರ್ಬೇಕಾ? ಹಿಂದೆ ಹೋಗ್ಬೇಕಾ? ಹೋಗಲ್ಲ. ವಿಷ ಕುಡ್ತಿರೋ ಶಿವನ್ ಹಾಗೆ ನನ್ನ ಮಗ ಅವನ ನೋವನ್ನ ಕೋಪನ ಎಲ್ಲಾನು ಅವನಲ್ಲೇ ಇಟ್ಕೊಂಡು ನಿಂತಿದ್ದಾನೆ. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಇಷ್ಟಕ್ಕೂ ಮಾಡಿರೋದೆಲ್ಲ ನೀನೇ. ಪ್ಲಾನ್ ಪ್ರಕಾರನೇ ನಿನ್ನ ಗಂಡನ ಮಗಳನ್ನ ಈ ಮನೆಗೆ ಕರ್ಕೊಂಡ್ ಬಂದೆ. ಎಲ್ರು ಎಲ್ಲಿ ನಿನಗ್ ಮಕ್ಕಳಾಗಿಲ್ಲ ಅಂತಾರೋ ಅಂತ ಅಮ್ಮ ಅಂತ ಕರೆಸ್ಕೊಂಡೆ. ಬುದ್ಧಿವಂತಿಕೆಯಿಂದ ನಮ್ಮಮ್ಮನ ಬಾಯಲ್ಲೇ ಈ ಮನೆ ಮೊಮ್ಮಗಳು ಕಲ್ಯಾಣಿ ಅಂತ ಅನ್ನಿಸ್ದೆ. ನನ್ ಮಗನ್ ಹೃದಯ ಉರಿಯೋ ಹಾಗೆ ಮಾಡಿ ಇವಳು ಕುತ್ತಿಗೆಗೆ ತಾಳಿ ಕಟ್ಟೋ ಹಾಗೆ ಮಾಡ್ದೆ. ಈ ಮನೆ ಸೊಸೆಯಾಗಿ ಮಾಡಿಸಿ ನನ್ನ ಮಗನ್ನ ಪೂರ್ತಿಯಾಗಿ ನಿನ್ನ ಕೈಯಲ್ಲಿ ಇಟ್ಕೋಬೇಕು ಅಂತ ನೋಡ್ದೆ, ಅಷ್ಟೇ ಅಲ್ವಾ? ನೀನು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ನಾನು ಉತ್ತರ ಕೊಡಬಹುದು ದಮಯಂತಿ. ಆದ್ರೆ ನೀನ್ ಕೇಳೋ ಪ್ರಶ್ನೆಗಳು ನ್ಯಾಯವಾಗಿದ್ರೆ ತಾನೆ. ಹೀಗೆಲ್ಲ ನಡೆಯುತ್ತೆ. ಶೌರ್ಯ ಕಲ್ಯಾಣಿ ಕುತ್ತಿಗೆಗೆ ತಾಳಿ ಕಟ್ತಾನೆ ಅಂತ
ಅನ್ಕೊಂಡಿರ್ಲಿಲ್ಲ ನಾನು. ಮದ್ವೆ ಮಾಡ್ಕೊಂಡು ಬಂದು ಬಾಗ್ಲಲ್ಲಿ ನಿಂತ್ಕೊಂಡಿರೋ ದಂಪತಿಗಳನ್ನ ಸಾಂಪ್ರದಾಯಿಕವಾಗಿ ಆರತಿ ಮಾಡಿ ಒಳಗಡೆ ಬರಮಾಡ್ಕೊಳ್ದೆ ಹೋದ್ರೆ ಚೆನ್ನಾಗಿರೋಲ್ಲ. ಇದಕ್ಕಿಂತ ಕೆಟ್ಟದಿನೇನಾಗೋಕ್ ಸಾಧ್ಯ? ಕಲ್ಯಾಣಿ, ಇವ್ರು ಹೇಳೋ ಮಾತಕ್ಕೆ ತಲೆ ಕೆಡಿಸ್ಕೋಬೇಡ. ನೀನು ಬಲಗಾಲಿಂದ ತಮ್ಗೆನೆ ಓದು ಒಳಗ್ ಬಾಮ. ಶೌರ್ಯ, ಸ್ವಲ್ಪ ನಿಂತ್ಕೊಪ್ಪ, ಆರತಿ ಮಾಡಬೇಕು. ಕುಂಕುಮದ ನೀರಿಂದ ದೃಷ್ಟಿ ತೆಗೆದು ಬೊಟ್ಟಿಟ್ಟು ಒಳಗಡೆ ಕರೆದು ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಇವನ್ ಮಾಡಿರೋದೇನು ಒಳ್ಳೆ ಕೆಲ್ಸನ? ಇವನು ಊರ್ನವ್ರ ಮುಂದೆ ನನ್ನ ಮರ್ಯಾದೆನ, ಈ ಮನೆ ಮರ್ಯಾದೆನ ತೆಗ್ದಿರೋ ಚಂಡಾಳ. ಎದೆ ಮೇಲೆ ಆಡಿ ಬೆಳೆದವನೇ ಇವತ್ತು ನಮ್ಮ ಎದೆಗೆ ಒದ್ದಿದ್ದಾನೆ. ದಮಯಂತಿಗೆ ಮದ್ವೆ ಮಾಡಿ ಬೇರೆ ಮನೆ ಕಳಿಸಿ ನಾನು ದೂರ ಇರೋಕಾಗ್ದೆ ಶಿವರಾಮನ ಮನೆ ಅಳಿನ ಕರ್ಕೊಂಬಂದೆ. ಅಂದ್ರೆ ಪ್ರಾಣ ಅಂತಿದ್ದವನು, ಅತ್ತೆನ ಅಮ್ಮ ಅಂತ ಕರೆದವನು. ನಮಗೆ ನಮ್ಮ ಮಕ್ಕಳಿಗಿಂತ ನೀನೇ ಹೆಚ್ಚಾದೆ. ಕಲ್ಯಾಣಿ ಕತ್ತಿಗೆ ತಾಳಿ ಕಟ್ಟಬೇಕಾದ್ರೆ ನಾವ್ಯಾರು ನೆನಪಿಗೆ ಬರ್ಲಿಲ್ವಾ ನಿನಗೆ? ಬೇಡ ಬೇಡ ಅಂತ ಎಷ್ಟೇ ಬೇಡ್ಕೊಂಡ್ರು ಅವಳ ಕತ್ತಿಗೆ ತಾಳಿ ಕಟ್ಬಿಟ್ಟೆ. ಕಲ್ಯಾಣಿ ಜೀವನನ ನಾಶ ಮಾಡ್ಬಿಟ್ಟೆ. ಏನಮ್ಮ ಮಾಡಿದ್ದೆಲ್ಲ ಕಲ್ಯಾಣಿ, ಅನುಪಮ ಅವರನ್ನ ಬಿಟ್ಟು ನನ್ನ ಮಗ ತಪ್ಪು ಮಾಡ್ದ ಅಂತ ಹೇಳ್ತಿದ್ಯಾ? ಬಾಯ್ ಮುಚ್ಚು. ಸಾಯಿಸ್ಬಿಡ್ತೀನಿ. ಶೌರ್ಯ, ಕಲ್ಯಾಣಿ ನೀನಂದ ಹಾಗೆ ತಪ್ಪು ಮಾಡಿರ್ಬಹುದು, ಆದ್ರೆ ಅವಳು ತಪ್ಪು ಮಾಡಿದ್ಲು ಅಂತ ನೀನು ತಪ್ಪು ಮಾಡ್ಬಿಡ್ತೀಯಾ? ಅವಳ ಮೇಲೆ ಕರುಣೆ ದಯೆ ಏನು ಬರ್ಲಿಲ್ವಾ ನಿನಗೆ? ಅಷ್ಟಕ್ಕೂ ನೀನ್ ಮನುಷ್ಯನೇನಾ? ಅಲ್ಲ 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 ನಾನು ಮನುಷ್ಯನೇ ಅಲ್ಲ. ನನಗೆ ಯಾವ ರೀತಿಯಾದ ಕರುಣೆ ದಯೆನೂ ಬಂದಿಲ್ಲ, ಇಲ್ಲಿವರೆಗೂ ಬಂದಿಲ್ಲ. ಯಾಕೆ ಅಂದ್ರೆ ನನ್ನ ಮನಸ್ಸಲ್ಲಿ ಇನ್ನು ಇದೆಲ್ಲ ಮಾಡಿದ್ದು ಕಲ್ಯಾಣಿ ಅಂತ ಹಾಗೆ ಉಳ್ಕೊಂಡಿರೋದ್ರಿಂದ. ಕಲ್ಯಾಣಿ ನನ್ನಿಂದ ದೂರ ಮಾಡಿದ್ದು
ಯಾವುದೋ ಆಟದ ವಸ್ತುನಲ್ಲ, ನನ್ನ ಪ್ರೀತಿನ, ನನ್ನ ಜೀವನನ, ನಾನು ಕಂಡ ಕನಸನ್ನ. ಇದರಲ್ಲಿ ತಪ್ಪು ಕಲ್ಯಾಣಿದು ಮಾತ್ರ ಅಲ್ಲ, ನಿನ್ನ ಮಗಳಲ್ಲದೆ ಇದ್ರೂ ಮಗಳಾಗಿರೋ ಅನುಪಮಾಮದು ತಪ್ಪಿದೆ. ಅಷ್ಟಕ್ಕೂ ಅನುಪಮ ಅಮ್ಮಗೆ ನೀನ್ ಅನ್ಕೊಂಡಿರೋ ಹಾಗೆ ಪ್ರೀತಿ, ದಯೆ, ಕರುಣೆ ನನ್ ಮೇಲೆ ಇದ್ದಿದ್ರೆ ಜೊತೆಲಿರೋ ಸಂಪದಾನ ಸಿದ್ದು ಪ್ರೀತಿಸ್ತಿದ್ದಾನೆ ಅಂತ ಇಬ್ರು ಓಡ್ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ನನಗೆ ಹೇಳ್ತಿದ್ರು. ಅನುಪಮ ಅಮ್ಮಗೆ ಗೊತ್ತಾಗ್ತಿದ್ದ ಹಾಗೆ ನನಗೆ ಹೇಳಿದಿದ್ರೆ ನನ್ನ ಹೆಂಡತಿ ನನ್ನನ್ನು ಪ್ರೀತಿಸೋ ಹಾಗೆ ಮಾಡ್ಕೋತಿದ್ದೆ. ಆಗ ನಾವಿಬ್ರು ಜೊತೆಲೇ ಇರ್ತಿದ್ವಿ. ಈಗ ನನ್ನ ಮಗು ಖಂಡಿತ ಒಂಟಿ ಆಗ್ತಿರ್ಲಿಲ್ಲ. ಇವತ್ತು ಇಂಥ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ನನ್ನಿಂದ ಈ ಪರಿಸ್ಥಿತಿ ಬಂದಿಲ್ಲ, ಕಲ್ಯಾಣಿಯಿಂದ ಬಂದಿದೆ. ಕೋಪದಲ್ಲಿ ನಾನು ತಾಳಿ ಕಟ್ಟೋ ಹಾಗೆ ಮಾಡ್ಕೊಂಡಿದ್ದಾಳೆ. ಸಿದ್ದು, ಸಂಪದ ಇಬ್ರು ಪ್ರೀತಿ ಮಾಡ್ತಿರ್ಬೋದು. ಮದ್ವೆ ಆದ ದಿವಸದಿಂದ ನನ್ ಜೊತೆ ಚೆನ್ನಾಗೇ ಇದ್ಲು. ಈ ಕಲ್ಯಾಣಿ ಯಾವಾಗ ಬಂದ್ಲು ಅವತ್ತಿನಿಂದ ಸಂಪದ ಮನಸ್ಸು ಬದಲಾಗ್ತಾನೆ ಬಂದಿದೆ. ಮರ್ತೋಗಿರೋ ಪ್ರೀತಿನ ನೆನಪು ಮಾಡಿ ಓಡ್ ಹೋಗೋ ಹಾಗೆ ಮಾಡಿದಾಳೆ. ಒಬ್ಬನ್ನ ಪ್ರೀತಿಸಿ ಇನ್ನೊಬ್ಬನ್ನ ಮದುವೆ ಮಾಡ್ಕೊಳ್ಳೋದು, ಒಬ್ಬನ ಜೊತೆ ಸಂಸಾರ ಮಾಡ್ತಾ ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಳ್ಳೋದನ್ನ ಚೆನ್ನಾಗೆ ನೋಡಿದಾಳೆ ಅನ್ಸತ್ತೆ. ಅದನ್ನೇ ಸಂಪದಾಗೆ ಕಲ್ಸಿರೋ ಹಾಗಿದ್ದಾಳೆ. ಶೌರ್ಯ, 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 ಶೌರ್ಯ. ನೀನೇನ ಹೀಗೆಲ್ಲ ಮಾತಾಡ್ತಿರೋದು? ಕೋಪದಲ್ಲಿ ನೀನು ಕಲ್ಯಾಣಿ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಿದ್ಯಾ ಕಣೋ. ಹಾಗೆ ಮಾತಾಡ್ಬೇಡ ಶೌರ್ಯ. ಯಾವಾಗ್ಲೂ ನೀನೇ ಹೇಳ್ತಿದ್ಯಲ್ಲೋ ಇವಳಿನ್ನು ಚಿಕ್ಕ ಹುಡುಗಿ ಅಂತ, ಅದನ್ನ ಮರ್ತ್ಬಿಟ್ಯಾ? ಹೌದು, ಹಾಗ ಅನ್ಕೊಳ್ಳೋದು ನನ್ನ ಅವಿವೇಕತನ ಅಂತ ಇವಾಗ ಗೊತ್ತಾಗಿದೆ. ವಿವೇಕದಿಂದ ಯೋಚನೆ ಮಾಡು ಶೌರ್ಯ. 1 ವರ್ಷದಿಂದ ನಿನ್ ಜೊತೆಗೆ ಸಂಸಾರ ಮಾಡಿ ನಿನ್ನ ಮಗುನ ತನ್ನ ಹೊಟ್ಟೆಲಿ ಇಟ್ಕೊಂಡು ಕೂಡ ಸಿದ್ದು ಜೊತೆ ಹೋಗೋದಕ್ಕೆ ನಿನ್ ಹೆಂಡತಿ ಸಿದ್ಧವಾಗಿದ್ದಾಳೆ ಅಂದ್ರೆ ಅದು ಕಲ್ಯಾಣಿ ತಪ್ಪು ಹೇಗಾಗತ್ತೆ?